ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇಂದಿನ ನನ್ನ ವಿಷಯ ಪೇರೆಂಟಿಂಗ್ ಇನ್ ಡಿಜಿಟಲ್ ಏಜ್. ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಪ್ರಸ್ತುತ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಅಂದರೆ ಎಲ್ಲಿ ನೋಡಿದರೂ, ಸುತ್ತಮುತ್ತ ನಾವು ಎಲ್ಲೇ ನೋಡಿದರೂ ತಂತ್ರಜ್ಞಾನ ನಮ್ಮನ್ನು ಆವರಿಸ್ಕೊಂಡಿದೆ. ಅದು ನಮ್ಮ ಫ್ಯಾಮಿಲಿಗಳಲ್ಲೂ ಆವರಿಸ್ಕೊಂಡಿದೆ. ಹಾಗಿರುವಂಥ ಸಂದರ್ಭದಲ್ಲಿ ಪೇರೆಂಟ್ಸ್ಗಳು ಅದನ್ನು ಹೇಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ಪ್ರತಿ ಮನೆಗಳಲ್ಲೂ ನೋಡ್ತಾ ಇರ್ತೀವಿ. ಅಂದರೆ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆರವ್ ಟ್ಯಾಬ್ಲೆಟ್ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಅವ್ರ ತಾಯಿ ಊಟಕ್ಕೆ ಅಂತ ಅವನ್ನ ಕರೀತಾರೆ. ಆಗ ಅವನು ರಿಪ್ಲೈ ಮಾಡ್ತಾನೆ, ಅಮ್ಮ 10 ನಿಮಿಷ ಈ ಗೇಮ್ ಮುಗಿಸ್ ಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಅಮ್ಮ ಹೋಗ್ತಾರೆ. ನಂತರ 10 ನಿಮಿಷ ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, ಅದು 1 ಅವರೂ ಆಗುತ್ತೆ. ಆರವ್ ಊಟಕ್ಕೆ ಬರೋದೇ ಇಲ್ಲ. ಊಟ ಎಲ್ಲ ತಣ್ಣಗಾಗತ್ತೆ. ಸೊ ಆಗ ಅಮ್ಮ ಕೋಪಗೊಳ್ತಾಳೆ. ಕೋಪಗೊಂಡು ಮತ್ತೆ ಆರವ್ನ ಕರೀತಾಳೆ. ಆದರೆ ಆರವ್ ಎಷ್ಟು ಮುಳುಗಿದ್ದ ಅಂದರೆ ಅವನ ತಾಯಿ ಕರೆದಿದ್ದು ಅವನಿಗೆ ಗೊತ್ತಾಗಲಿಲ್ಲ. ಸೊ ಈ ರೀತಿಯ ಸನ್ನಿವೇಶಗಳು ನಮ್ಮ ಇಂದಿನ ಪ್ರಸ್ತುತ ಎಲ್ಲ ಮನೆಗಳಲ್ಲೂ ನಡೆಯುತ್ತಿರುವಂಥದ್ದು. ಹಾಗಿದ್ರೆ ಪೇರೆಂಟ್ಸ್ಗಳು ಏನು ಮಾಡಬೇಕು? ಪೇರೆಂಟ್ಸ್ಗಳು ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ? ಅದಕ್ಕೆ ಪರಿಹಾರ ಏನು? ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಚಾಲೆಂಜಸ್ ಆಫ್ ಪೇರೆಂಟ್ಸ್ ಟುಡೇ ಅಂದರೆ ಪ್ರಸ್ತುತ ನಮ್ಮ ಪೋಷಕರು ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಇಂದಿನ ಪೋಷಕರ ದೊಡ್ಡ ಸವಾಲು ಏನಪ್ಪ ಅಂತ ಹೇಳಿದ್ರೆ ಈ ಡಿಜಿಟಲ್ ತಂತ್ರಜ್ಞಾನ ಮತ್ತು ಮಕ್ಕಳ ಬೆಳವಣಿಗೆ, ಇದರ ಮಧ್ಯದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಅದು ತುಂಬ ದೊಡ್ಡ ಚಾಲೆಂಜ್ ಆಗಿ ಪ್ರತಿ ಮನೆಗಳಲ್ಲೂ ಕಾಣಿಸ್ತಾ ಇದೆ. ಪ್ರತಿ ಪೇರೆಂಟ್ಸ್ಗಳಲ್ಲೂ ಅದನ್ನು ನಾವು ಕಾಣಬಹುದು. ಹಾಗಿದ್ದಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇಂದಿನ ಮಕ್ಕಳು ಹೆಚ್ಚು ತಮ್ಮನ್ನು ತಾವು ಮೊಬೈಲ್ ಬಳಕೆಯಲ್ಲೇ ತೊಡಗಿಸ್ಕೊಂಡಿರ್ತಾರೆ, ಸೋಷಲ್ ಮೀಡಿಯಾದಲ್ಲೇ ತೊಡಗಿಸ್ಕೊಂಡಿರ್ತಾರೆ, ಹಾಗೆ ಗೇಮ್ಸ್ಗಳಲ್ಲಿ ತೊಡಗಿರ್ತಾರೆ. ಸೊ ಇದು ಅಧಿಕವಾಗಿ ಕಂಡು ಬರ್ತಾ ಇರುವಂಥ ವಿಚಾರ. ಇನ್ನೊಂದು, ಕುಟುಂಬದ ಜೊತೆ ಸಮಯ ಕಳೆಯೋದು ತುಂಬ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗಿದೆ. ಇದೂ ಸಹ ಕಂಡು ಬರ್ತಾ ಇರುವಂಥ ವಿಚಾರ. ಮತ್ತೊಂದು, ಅವರ ಅಧ್ಯಯನಕ್ಕೆ ಬಂದರೆ, ಅಂದರೆ ಎಜುಕೇಷನಲ್ ಆಸ್ಪೆಕ್ಟ್ ಅಂತ ಬಂದಾಗ, ಸೋಷಲ್ ಬೀಯಿಂಗ್ ಅಂತ ಬಂದಾಗ, ಅಲ್ಲೂ ಸಹ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಆರೋಗ್ಯದ ಮೇಲೂ ಇದು ಅಧಿಕವಾದಂಥ ಪರಿಣಾಮ ಬೀರ್ತಾ ಇದೆ. ಇದಿಷ್ಟೂ ಸಹ ನಮ್ಮ ಪೋಷಕರು ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ಗಳು. ಹಾಗಿದ್ರೆ ಈ ಚಾಲೆಂಜಸ್ಗಳನ್ನು ಹೇಗೆ ಓವರ್ಕಮ್ ಮಾಡಬೇಕು ಪೇರೆಂಟ್ಸ್ಗಳು ಅಂತ ಹೇಳಿದ್ರೆ, ಇಲ್ಲಿ ಪೇರೆಂಟ್ಸ್ಗಳ ಪಾತ್ರ ತುಂಬ ಮುಖ್ಯವಾಗಿದೆ. ಅಂದರೆ ಪೋಷಕರ ಪಾತ್ರ, ದ ರೋಲ್ ಆಫ್ ಅ ಪೇರೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅಪ್ಬ್ರಿಂಗಿಂಗ್ ಆಫ್ ದ ಚೈಲ್ಡ್. ಅಂದರೆ ಪೋಷಕರಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೆಯ ವಿಚಾರ, ನಾವು ಮಕ್ಕಳಿಗೆ ಮಾದರಿ ಆಗಬೇಕು. ಅಂತ ಹೇಳಿದ್ರೆ, ಈ ಡಿಜಿಟಲ್ ಉಪಕರಣಗಳನ್ನು ಏನು ಬಳಸ್ತೀವಲ್ಲ ನಾವು, ಅದನ್ನು ನಾವು ಕಡಿಮೆ ಮಾಡಿಕೊಂಡು ನಾವು ಮಕ್ಕಳಿಗೆ ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳಿದ್ರೆ, ನಿಮಗೆ ಆ ತಂತ್ರಜ್ಞಾನವನ್ನು ಯಾವ ರೀತಿ ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನೋ ಒಂದು ಮಾದರಿಯನ್ನು ನೀವು ರೂಪಿಸ್ಕೋಬೇಕು. ನಿಮ್ಮಲ್ಲಿ ಮೊದಲು ಅಳವಡಿಸಿಕೊಂಡು ಅದು ಮಕ್ಕಳು ನೋಡಿ ನಿಮ್ಮನ್ನು ಅವರು ಕಲಿತಾರೆ. ಸೊ ಮೊದಲನೇದಾಗಿ ಪ್ರತಿಯೊಬ್ಬ ಪೇರೆಂಟು ಮಾದರಿ ಆಗಬೇಕು ಅಂತ ಹೇಳ್ತೀನಿ. ಎರಡನೇ ವಿಚಾರ, ಮಿತಿಗಳನ್ನು ನಿಗದಿಪಡಿಸುವುದು. ಅಂದರೆ ಲಿಮಿಟೇಷನ್ಸ್ ಹಾಕಬೇಕು. ಹೇಗೆ ನಮಗೆ ಶಾಲೆಗಳಲ್ಲಿ ತರಗತಿಗಳಿಗೆ ಇಷ್ಟು ಗಂಟೆಯಿಂದ ಈ ಕ್ಲಾಸ್ ನಡೆಯುತ್ತೆ, 9 ಗಂಟೆಯಿಂದ 10 ಗಂಟೆ ಸೈನ್ಸ್ ನಡೆಯುತ್ತೆ, 10 ಗಂಟೆಯಿಂದ 11 ಗಂಟೆ ಮ್ಯಾಥ್ಸ್ ನಡೆಯುತ್ತೆ, 11ರಿಂದ 12 ಗಂಟೆ ಸೋಷಲ್ ನಡೆಯುತ್ತೆ, ಹೀಗೆ ಒಂದು ಮಿತಿಗಳನ್ನು ಕೊಟ್ಟಿರ್ತಾರಲ್ಲ, ಅದೇ ರೀತಿ ಮನೆಗಳಲ್ಲೂ ಸಹ ಮಕ್ಕಳಿಗೆ ಆ ಗ್ಯಾಡ್ಜೆಟ್ ಸಮಯ ಅಂತ ಕೊಡಬೇಕು. ಅದಕ್ಕಾಗಿ ನೀವು ಗ್ಯಾಡ್ಜೆಟ್ ಸಮಯ ಅಂತ ಕೊಡಬೇಕಾಗತ್ತೆ. ಆಯಿತಾ? ಸೊ ಎಲ್ಲೋ ಒಂದು ಕಡೆ ಅವರು ಯಾವ ಟೈಮ್ನಲ್ಲಿ ಅದನ್ನು ಬಳಸಬೇಕು
ಅನ್ನೋದು ಮುಖ್ಯವಾಗಿರುತ್ತೆ. ಮತ್ತು ಮೂರನೇ ವಿಚಾರ, ಮುಕ್ತವಾಗಿ ಸಂವಾದ ನಡೆಸುವುದು. ಅಂದರೆ ಓಪನ್ ಕಮ್ಯುನಿಕೇಷನ್ ಇರಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಚಾರಗಳನ್ನು ಮಕ್ಕಳ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡಬೇಕು. ಅವರ ಒಂದು ಏನಾಗ್ತಿದೆ ಅನ್ನೋ ವಿಚಾರಗಳನ್ನು ನಾವು ತಿಳ್ಕೋಬೇಕು ಪೇರೆಂಟ್ ಆಗಿ. ಸೊ ಈ ರೀತಿಯ ಒಂದು ಮುಕ್ತ ಮಾತುಕತೆ ಮಕ್ಕಳಲ್ಲಿ ಮತ್ತು ಪೇರೆಂಟ್ಸಲ್ಲಿ ನಡೀತಾ ಇರಬೇಕು ಅಂತ ಹೇಳ್ತೀನಿ. ನಾಲ್ಕನೇದು ಅತಿ ಮುಖ್ಯವಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆಲ್ಟರ್ನೇಟಿವ್ಸ್ನ ಕೊಡುವಂಥದ್ದು. ಏನು ಆಲ್ಟರ್ನೇಟಿವ್ಸ್ ಅಂತ ಹೇಳಿದ್ರೆ, ಅಂದರೆ ಮಕ್ಕಳು ಅವರನ್ನು ಕ್ರೀಡೆಗಳಲ್ಲಿ ಇನ್ವಾಲ್ವ್ ಮಾಡುವಂಥದ್ದು, ಸಂಗೀತ, ನೃತ್ಯ ಅಥವಾ ಮತ್ತು ಫಿಸಿಕಲ್ ಫಿಟ್ನೆಸ್ ಸಂಬಂಧಪಟ್ಟಂಗೆ ಎಕ್ಸಸೈಸ್ಗಳಿರ್ಬೋದು. ಈ ರೀತಿ ಆ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸುವಂಥದ್ದು. ಅಲ್ಲಿ ಅವರು ಇನ್ವಾಲ್ವ್ ಆದಾಗ ಅವರಿಗೇನಾಗತ್ತೆ, ಆ ಒಂದು ಗ್ಯಾಡ್ಜೆಟ್ ಇದರಿಂದ ಹೊರಗೆ ಬರ್ತಾರೆ. ಈ ವಿಚಾರಗಳಲ್ಲಿ ಪೋಷಕರ ಪಾತ್ರ ತುಂಬ ಅಧಿಕವಾಗಿರಬೇಕು ಅಂತ ಹೇಳಕ್ಕೆ ಇಚ್ಛಿಸ್ತೀನಿ. ಹಾಗೆ ನಿಮಗೆ ಆರಂಭದಲ್ಲಿ ಒಂದು ಕಥೆನ ಹೇಳಿದೆ, ಆರವ್ ಮತ್ತು ಅಮ್ಮನ ಕತೆ. ಹಾಗಿದ್ರೆ ಈ ಪೇರೆಂಟ್ಸ್ ಪಾತ್ರವನ್ನು ಕುರಿತು ಆರವ್ ತಾಯಿ ಏನು ಮಾಡಿದ್ರು ಅಂತ ಆ ಕಥೆನ ಮತ್ತೆ ಮುಂದುವರಿಸ್ತೀನಿ. ಇವತ್ತಿನ ಪ್ರಸ್ತುತ ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ನೀವು ಇದನ್ನು ಮಾಡಬೇಡ ಅಂತ ಹೇಳಿದ್ರೆ ಅದನ್ನೇ ಮಾಡೋದು ಹೆಚ್ಚು ಅಲ್ವಾ? ಹಂಗಿರುವಂಥ ಸಂದರ್ಭದಲ್ಲಿ ಒಬ್ಬನೇ ಮಗ ಇರ್ತಾನೆ, ಒಬ್ಬನೇ ಮಗಳಿರ್ತಾಳೆ. ಅವ್ರನ್ನ ತುಂಬ ಮುದ್ದಿನಿಂದ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸಿ ಅವರನ್ನು ಅರ್ಧ ಪೋಷಕರೇ ನಾವು ಅವರನ್ನು ಬೇರೆ ದಾರಿಯಲ್ಲಿ ನಡೆಸುವಂಥ ಒಂದು ಪ್ರಯತ್ನಗಳಾಗ್ಬಿಟ್ಟಿರುತ್ತೆ. ಹಂಗಿದ್ದಾಗ ಅದರಿಂದ ಹೊರಗೆ ತಂದು ಅವರನ್ನು ಒಂದು ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು ಪೋಷಕರಿಗೂ ಚಾಲೆಂಜ್ ಆಗಿರುತ್ತೆ. ಹಾಗೆ ಇಂದಿನ ಪ್ರಸ್ತುತ ಟೀಚರ್ಗಳಿಗೂ ಅದು ತುಂಬ ಚಾಲೆಂಜ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಕಥೆನಲ್ಲಿ ಆರವ್ ಅವ್ರ ತಾಯಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆರವ್ನ ಆ ಒಂದು ಗ್ಯಾಡ್ಜೆಟ್ಗಳ ಬಳಕೆಯಿಂದ ಹೊರಗೆ ತರಲಿಕ್ಕೆ ಅವರು ಅವನ ಜೊತೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಅವನನ್ನು ಕರೆಯೋದು, ಅವನ ಜೊತೆ ಆಟ ಆಡುವಂಥದ್ದು, ಆ ರೀತಿ ಅವನನ್ನ ತೊಡಗಿಸ್ಕೊಂಡ್ರು. ಮತ್ತು ಅವರು ಅಡುಗೆ ಮಾಡುವಾಗ ಅವನನ್ನು ಕರೆದು ಅದಕ್ಕೆ ಹೆಲ್ಪ್ ಕೇಳುವಂಥದ್ದು, ಅದನ್ನು ಮಾಡಿಕೊಡು ಅಂತ ಹೇಳುವಂಥದ್ದು, ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಮತ್ತು ಪುಸ್ತಕಗಳನ್ನು ಓದೋದು, ಅವನ ಜೊತೆ ಕೂತ್ಕೊಂಡು ಪುಸ್ತಕಗಳನ್ನು ಓದುವಂಥದ್ದು, ಆ ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥದ್ದು, ಅವನಿಗೆ ಕತೆ ಹೇಳುವಂಥದ್ದು. ಇಷ್ಟು ವಿಚಾರಗಳನ್ನು ಅವರು ತಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು ಆರವ್ಗೋಸ್ಕರ. ಆಯಿತಾ? ಯಾಕೆ ಅಂತ ಹೇಳಿದ್ರೆ, ಆವಾಗ ಆರವ್ಗೆ ಏನು ಅನ್ಸಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಅವನು ಗ್ಯಾಡ್ಜೆಟ್ಗಳ ಜೊತೆ ಕಳೆಯುತ್ತಿದ್ದ ಸಮಯಕ್ಕಿಂತ ತನ್ನ ತಾಯಿಯ ಜೊತೆಗೆ ಕಳೆಯುವ ಸಮಯ ತುಂಬ ಖುಷಿ ಕೊಡೋದಕ್ಕೆ ಪ್ರಾರಂಭ ಆಯಿತು ಅವನಿಗೆ. ಸೊ ಹಾಗಾಗಿ ಆರವ್ ಆ ಒಂದು ಗ್ಯಾಡ್ಜೆಟ್ ಬಳಕೆಯ ಪ್ರಪಂಚದಿಂದ ಬಂದು ಹೊರಗಡೆ ಬಂದ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಮಕ್ಕಳಿಗೆ ಏನು ಕೊಡಬೇಕು ಅಂದರೆ, ನಿಮ್ಮ ಪ್ರೀತಿಯನ್ನು ಕೊಡಬೇಕು, ನಿಮ್ಮ ಸಮಯವನ್ನು ಕೊಡಬೇಕು, ನಿಮ್ಮ ಮಾರ್ಗದರ್ಶನವನ್ನು ಕೊಡಬೇಕು. ಆಗ ಮಕ್ಕಳು ತಮ್ಮ ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಥವಾ ಒಳ್ಳೆಯ ಮಾರ್ಗದಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಪೋಷಕರಾಗಿ ನಮ್ಮ ಪಾತ್ರ ತುಂಬ ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಥೆಯಿಂದ ಏನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಆರಂಭದಲ್ಲಿ ತಾಯಿ ಕೋಪಗೊಂಡ್ರು, ಆದರೆ ಅವನನ್ನು ಸಡನ್ನಾಗಿ ಗ್ಯಾಡ್ಜೆಟಿಂದ ಬಿಡಿಸೋದಕ್ಕೆ ಅವರು ಕೋಪಗೊಂಡು ಯಾವುದೇ ನಿರ್ಧಾರವನ್ನು ತಗೊಳ್ಳಿಲ್ಲ. ಆದರೆ ಅವರು ತಗೊಂಡಂಥ ನಿರ್ಧಾರ ಹೇಗಿತ್ತು ಅಂತ ಹೇಳಿದ್ರೆ, ಆರವೇ ಸ್ವತಃ ಗ್ಯಾಡ್ಜೆಟ್ ಪ್ರಪಂಚದಿಂದ ಹೊರಗೆ ಬರೋ ರೀತಿಲಾಯಿತು ಅಂತ ಬಂದಾಗ ಅವನು ಸಿಕ್ಕಿದ್ದು ತಾಯಿಯ ಪ್ರೀತಿ, ತಾಯಿಯ ಸಮಯ, ತಾಯಿಯ ಮಾರ್ಗದರ್ಶನ. ಇದಿಷ್ಟನ್ನು ನಾವು ಮಕ್ಕಳಿಗೆ ಕೊಡ್ತಾ ಬಂದರೆ ಪೇರೆಂಟಿಂಗ್ ಇನ್ ಡಿಜಿಟಲ್ ಏಜ್ ವಿಲ್ ಬಿಕಮ್ ಈಸಿ. ಹೇಳಿದಷ್ಟು ಸುಲಭನೂ ಅಲ್ಲ, ಇದು ಒಂದು ದಿನದಲ್ಲಿ ಆಗುವಂಥ ಕಾರ್ಯನೂ ಅಲ್ಲ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಲಿದೆ. ಹಾಗೆ ಮಕ್ಕಳಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ನಿಮಗೆ ಗ್ಯಾಡ್ಜೆಟ್ ಇದೆ ಖಂಡಿತ ಹೌದು, ಆ ಗ್ಯಾಡ್ಜೆಟನ್ನು ಹಿತವಾಗಿ ಮಿತವಾಗಿ ಬಳಸಿ. ನಿಮ್ಮ ಆರೋಗ್ಯ ಅಂತ ಬಂದಾಗ ಇಲ್ಲಿ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಮೆಂಟಲ್ ಎರಡೂ ಸಹ ಒಳಗೊಂಡಿರುತ್ತೆ. ಎರಡನ್ನು ನೀವು ಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ
ಈ ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ಪೇರೆಂಟ್ಸ್ಗಳು ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ ಏನು, ಹಾಗೆ ಅದಕ್ಕೆ ಪರಿಹಾರ ಏನು. ಅಂದರೆ ಡಿಜಿಟಲ್ ಯುಗದಲ್ಲಿ ಮಕ್ಕಳನ್ನು ದೂರ ತಳ್ಳದೆ ಅವರಿಗೆ ದಾರಿದೀಪವಾಗಬೇಕು ಪೋಷಕರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ವಿಚಾರಗಳು ಮತ್ತೆ ಮತ್ತೆ ನಮ್ಮ ವಾಯ್ಸ್ ಆಫ್ ಟೀಚರ್ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಒಳ್ಳೆಯ ವಿಚಾರ ಅಂತ ಅನಿಸಿದ್ರೆ ನಿಮಗೆ ಅದನ್ನು ಶೇರ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯ, ಹೌದಲ್ವಾ? ಅಂದರೆ ಇವತ್ತಿನ ಪುಟ್ಟ ಮಕ್ಕಳು ನಾಳಿನ ಫ್ಯೂಚರ್ಗಳಾಗಿರ್ತಾರೆ. ಅವರು ನಮ್ಮ ಮನೆ ಹಾಗೂ ಸೊಸೈಟಿ ಹಾಗೂ ದೇಶ ಎಲ್ಲದಕ್ಕೂ ಒಬ್ಬ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅನ್ನುವುದು ನನ್ನ ಈ ವಿಡಿಯೋದ ಉದ್ದೇಶ. ಹಾಗಾಗಿ ಈ ಒಂದು ಡಿಜಿಟಲ್ ಯುಗದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಂಡು ನಮ್ಮ ಮಕ್ಕಳನ್ನು ಕಾಪಾಡಿಕೊಂಡು ನಮ್ಮ ಜೀವನ ನಡೆಸಬೇಕು. ಅದು ತುಂಬ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಈ ವಿಚಾರ ನೀವು ಶೇರ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಳ್ಳೆ ವಿಚಾರಗಳು ಎಲ್ಲರನ್ನು ತಲುಪಬೇಕು. ಹಾಗೆ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.